ಡ್ರೆಸ್ಸಿಂದು ರೌಂಡ್ ಶೇಪು ನೆಕ್ ಹೊಲಿಯುವ ವಿಧಾನ ಇದು. ನಾವು ಮಿಷಿನ್ ಮೇಲೆ ಲೈನಿಂಗಿನ ಮೇಲೆ ನಾವು ಬಟ್ಟೆ ಮೇಲೆ ಇದನ್ನು ಹಾಕಬೇಕಾಗುತ್ತೆ. ಈ ರೀತಿ ನಾವು ರೌಂಡ್ ಶೇಪ್ ನೆಕ್ ಹೊಲ್ಕೊಂಡು ಇದನ್ನು ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಯಾವುದೇ ನೆಕ್ ಆಗಿರಲಿ, ಬಿಗಿನಿಯರ್ಸ್ ಆಗಿದ್ದರೆ, ಹೊಸೊಬ್ರು ಇನ್ನೂ ಹೊಲಿತಾ ಇದ್ದೀನ, ನೀವು ಕಲಿತಾ ಇದ್ದೀನಿ ಅನ್ನೋ ಅಂಥವ್ರು ಈ ರೀತಿಲಿ ಮಾಡ್ಕೊಂಡ್ರೆ ಸುಲಭ ಆಗುತ್ತೆ ಅವರಿಗೆ. ಇದು ಕಚ್ ಪಾಯಿಂಟು ರೌಂಡ್ ಇರೋ ಜಾಗದಲ್ಲಿ ಮಾತ್ರ ಹೊಡಿಬೇಕು, ಎಲ್ಲ ಜಾಗದಲ್ಲೂ ಹೊಡಿಬಾರ್ದು. ಎಲ್ಲ ಜಾಗದಲ್ಲೂ ಹೊಡೆದ್ರೆ ಫಿನಿಶಿಂಗ್ ಬರಲ್ಲ ಇದು. ಆಮೇಲೆ ಇದು ಲೈನಿಂಗ್ ಕ್ಲಾತ್ ಇರುತ್ತಲ್ವ, ಲೈನಿಂಗ್ ಕ್ಲಾತಿನ ಮೇಲೆ ನಾವು ಕೂಳೆ ಮೇಲೆ ಸ್ಟಿಚ್ ಹಾಕಬೇಕಾಗುತ್ತೆ. ಬರೀ ಲೈನಿಂಗ್ ಕ್ಲಾತಿನ ಮೇಲೆ, ಡ್ರೆಸ್ ಪೀಸಿನ ಮೇಲೆ ಬರಬಾರ್ದು ಅದು. ಈ ವಿಧಾನದಲ್ಲಿ ನೀವು ಕಲಿತ್ರೆ ಪ್ರತಿಯೊಬ್ಬರು ಡ್ರೆಸ್ಸನ್ನು ಸುಲಭವಾಗಿ ಕಲಿಬಹುದು. ಈ ಕೂಳೆ ಕೆಳಗಡೆ ಬರ್ತಾ ಇದೆಯಾ, ಅದು ಇದಾಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇರಬೇಕು ನಾವು. ಈಸಿ ಆಗಬೇಕು ಅಂದರೆ ಗುಂಡು ಪಿನ್ನಗಳನ್ನ ನೀವು ಸಹಾಯಕ್ಕೆ ಮಾಡ್ಕೋಬೋದು, ಗುಂಡು ಪಿನ್ನೂ ಹಾಕೋಬೋದು. ನಾವು ಕೂಳೆ ಮೇಲೆ ಸ್ಟಿಚ್ಚು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಮೇಲೆ ಸ್ಟಿಚ್ ಬೇಡ ಅಂತಂದರೆ ಇದ್ರ ಮೇಲೆ ನಾವು ಡಬಲ್ ಆಗಿ ಹಾಕ್ಬೋದು. ಇಲ್ಲ ನಮಗೆ ಮೇಲ್ ಸ್ಟಿಚ್ ಬೇಕು ಅಂತಂದರೆ ಮೇಲ್ ಸ್ಟಿಚ್ಚನ್ನು ಹಾಕೋಬೋದು. ಇಲ್ಲ ನಮಗೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಿದೆ, ಮೇಲ್ ಬೇಡ ನಮಗೆ ಅಂತಂದರೆ ಈ ರೀತಿ ಇದನ್ನು ಡಬಲ್ ಹಾಕಿದಾಗ ಅದು ಏನಾಗುತ್ತೆ, ಫಿನಿಶಿಂಗು ನೀಟಾಗಿ ಕೂರುತ್ತೆ. ಮೇಲ್ಗಡೆ ಸ್ಟಿಚ್ಚು ಕಾಣಲ್ಲ ಅದು ನಿಮಗೆ. ಈ ರೀತಿ ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡೋದು. ಲೈನಿಂಗ್ ಅಟ್ಯಾಚ್ ಮಾಡುವಾಗ 1/4 ಇಂಚಿಗೆ ಹೊಲಿಗೆ ಬರಬೇಕು, ಅದೊಂದನ್ನು ಗಮನಿಸಬೇಕು. ಸುಕ್ಕಾಗಬಾರ್ದು ಎಲ್ಲೂ. ಲೈನಿಂಗ್ ಕ್ಲಾತು ಕಾಟನ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಪಾಲಿಸ್ಟರ್ ತೊಗೊಂಡ್ರೆ ಸ್ವಲ್ಪ ನಿಧಾನ ಆಗುತ್ತೆ ಹೊಲಿಯೋದು. ಕ್ಲೀನಾಗಿ ನಿಧಾನಕ್ಕೆ ಈ ಥರ ನೀವು ಲೈನಿಂಗ್ ಕ್ಲಾತನ್ನು, ಇದು ಡ್ರೆಸ್ಸಿಂದು ಲೈನಿಂಗ್ ಕ್ಲಾತು ಅಡ್ಜಸ್ಟ್ಮೆಂಟ್ ಮಾಡೋದು, ಅದಕ್ಕೆ ಅಟ್ಯಾಚ್ ಮಾಡೋದು. ಪ್ರತಿ ಸಲ ನೀವು ಟರ್ನ್ ಮಾಡ್ಕೋಬೇಕಾದ್ರೂ ಸೂಜಿ ಕೆಳಗಡೆನೇ ಇರಬೇಕು. ಸೂಜಿ ನೀವು ಮೇಲ್ಗಡೆ ಎತ್ತಿ ಬಟ್ಟೆ ಟರ್ನ್ ಮಾಡ್ತೀನಿ ಅಂದರೆ ಫಿನಿಶಿಂಗ್ ಬರಲ್ಲ. ಫಿನಿಶಿಂಗು ಈ ಥರ ಬರುತ್ತೆ. ನಾವು ಮೇಲ್ಗಡೆ ಸ್ಟಿಚ್ ಹಾಕಿದರೆ ಈ ಥರ ಫಿನಿಶಿಂಗ್ ಬರಲ್ಲ. ನಾವು ಮೇಲ್ಗಡೆ ಸ್ಟಿಚ್ ಇಲ್ದಂಗಿದ್ದು ಒಳಗಡೆ ಇಲ್ಲಿ ಡಬಲ್ ಸ್ಟಿಚ್ ಹಾಕಿದ್ದೀವಿ.
ಆ ಕಾರಣದಿಂದ ಮೇಲ್ಗಡೆ ಸ್ಟಿಚ್ ಹಾಕಿಲ್ಲ. ಫಿನಿಶಿಂಗ್ ಈ ಥರ ಸೂಪರಾಗಿ ಬರುತ್ತೆ.